ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಕರವಾದ ಪ್ರೋಟೀನ್ನಿಂದ ಕೂಡಿದ ಮಿಶ್ರ ಕಾಳುಗಳ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಅಲ್ಲಿಯ ಸ್ಟೈಲ್ನಲ್ಲಿ ಅಪ್ಪನ ಅಮ್ಮನ ಕೈ ರುಚಿಯಂತೆ ಮಾಡೋ ಈ ಸಾರು ಮುದ್ದೆ ಅಥವಾ ಅನ್ನಕ್ಕೆ ಬೆಸ್ಟ್ ಕಾಂಬಿನೇಷನ್. ಬನ್ನಿ ಶುರು ಮಾಡೋಣ. ಇದು ಓವರ್ ನೈಟ್ ಸೋಕ್ ಮಾಡಿರುವ ಮಿಶ್ರ ಕಾಳುಗಳು. ಇದು ನಾನು ಏನೇನು ಯೂಸ್ ಮಾಡಿದ್ದೀನಿ ಅಂದರೆ ಕಡಲೆಕಾಳು, ಹಸಿರು ಬಟಾಣಿ, ಅವರೆಕಾಳು, ಹಾಗೆ ಕಾಬೂಲ್ ಕಡಲೆಕಾಳು ಇಷ್ಟೆಲ್ಲ ನಾನು ಓವರ್ ನೈಟ್ ಸೋಕ್ ಮಾಡಿದ್ದೀನಿ. ಇಷ್ಟೆಲ್ಲ ಒಂದು ಕುಕ್ಕರಿಗೆ ಹಾಕಿ ನೀಟಾಗಿ ತೊಳೆದುಕೊಂಡು ಕುಕ್ಕರಿಗೆ ಹಾಕ್ಕೊಳ್ಳಿ. ಈ ಹಸಿರು ಬಟಾಣಿ ಇದರಲ್ಲಿ ವೈಟಮಿನ್ ಸಿ, ಎ, ಕೆ ಸಮೃದ್ಧಿ ಆಗಿರುತ್ತದೆ. ಹಾಗೆ ರೋಗ ನಿರೋಧಕ ಶಕ್ತಿಯೊಂದಿಗೆ ಕೂಡಿರುತ್ತದೆ, ದೇಹಕ್ಕೆ ಶಕ್ತಿ ನೀಡುತ್ತದೆ. ಇಷ್ಟೆಲ್ಲ ಕಾಳು ಸಾರು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಹಾಗೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇಷ್ಟೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಕಾಳು ತುಂಬಾ ಬೇಯುತ್ತೆ, ಸಾಫ್ಟಾಗಿರುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು 2 ಗ್ಲಾಸಷ್ಟು ನೀರನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಅದು ಕಾಳುಗಳು ಮುಳುಗೋ ತನಕ ನೀರು ಹಾಕ್ಕೊಳ್ಳಿ. ಹಾಗೆ ಒಂದು ಕಡಾಯಿನ ಬಿಸಿ ಮಾಡ್ಕೊಳ್ಳಿ. ನಾವು ಇದು ಖಾರ ರುಬ್ಬೋದಕ್ಕಾಗಿ ನೀಟಾಗಿ ಎಲ್ಲ ತರಕಾರಿನ ಬೇಯಿಸ್ಕೋಬೇಕಾಗುತ್ತೆ. ಅದಕ್ಕೆ ಒಂದು ಆನಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಎಣ್ಣೆಯಲ್ಲಿ ನೀವು ಹುರ್ಕೋಬೇಕಾಗುತ್ತೆ. ಹಾಗೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಗಸಗಸೆ ಯೂಸ್ ಮಾಡ್ತಿದ್ದೀನಿ. ಗಸಗಸೆ ಹಾಕೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಾಗಿರುತ್ತೆ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಎಳ್ಳು ಹಾಕ್ಕೋತಿದ್ದೀನಿ. ಇವೆರಡೂ ಗಸಗಸೆ ಮತ್ತು ಎಳ್ಳು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಗೊತ್ತಾ. ಮಿಸ್ ಮಾಡದೆ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಹಾಗೆ ಹಸಿ ಮೆಣಸಿನ್ಕಾಯಿನ ನಾನು ಒಂದು 7ರಿಂದ 8 ಯೂಸ್ ಮಾಡಿಕೊಂಡು ಇಷ್ಟೆಲ್ಲ ನೀಟಾಗಿ ಎಣ್ಣೆಯಲ್ಲಿ ಒಂದು 5 ಮಿನಿಟ್ಸ್ ಆದ್ರೂ ನೀಟಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳಿ. ಹಾಗೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ತೆಗೆದು ನೀಟಾಗಿ ಇದರಲ್ಲಿ ಹಾಕೋತಿದ್ದೀನಿ. ಇದು ಅಷ್ಟೇ ಸ್ವಲ್ಪ ಅದು ಸ್ಮೆಲ್ ಹಸಿ ಅಂಶ ಹೋಗೋವರೆಗೂ ನೀಟಾಗಿ ಎಣ್ಣೆಯಲ್ಲಿ ನೀವು ಫ್ರೈ ಮಾಡ್ಕೊಳ್ಳಿ. ಹಾಗೆ ನಾನು 2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೋತಿದ್ದೀನಿ. ಇದು ಅಷ್ಟೇ ಎಣ್ಣೆಯಲ್ಲಿ ನೀಟಾಗಿ ಹುರ್ಕೊಳ್ಳಿ. ಅದು ಟೊಮೊಟೊ ಸಾಫ್ಟಾಗಿ ಬರಬೇಕು, ಅಲ್ಲಿವರೆಗೂ ನೀವು ಹುರ್ಕೋಬೇಕಾಗುತ್ತೆ. ಇದನ್ನು ಒಂದು ಪ್ಲೇಟ್ಗಾಗಿ ಇಲ್ಲಾಂತಂದರೆ ಒಂದು 5 ಮಿನಿಟ್ಸು ಹಾರಕ್ಕೆ ಬಿಡಿ. ಹಂಗೆ ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಕ್ಬಿಡಿ. ಒಂದು 5 ಮಿನಿಟ್ಸು ಆರೋದಕ್ಕೆ ಬಿಡಿ. ಹಾಗೆ ನಾನು ಸಾರು ತಿಕ್ನೆಸ್ ಬರೋದಕ್ಕಾಗಿ ಹುರ್ಗಡಲೆ ಹಾಕ್ಕೊಂಡಿದ್ದೀನಿ. ಹಾಗೆ ಕಾಯಿ ತುರಿ ಇಷ್ಟು 1 ಕಪ್ಪಷ್ಟು ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತಿನ್ ಪೇಸ್ಟಾಗಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಹಾಗೆ ನಾನು ನೋಡಿ 1 ವಿಜಿಲ್ ಇಲ್ಲಾಂತಂದರೆ 2 ವಿಜಿಲ್ ಹಾಕ್ಸ್ಕೊಳ್ಳಿ. 3-4 ಆದರೆ ತುಂಬ ಸಾಫ್ಟ್ ಆಗಿಬಿಡ್ತವೆ. ಇಷ್ಟೆಲ್ಲ ಹಾಕ್ಕೊಂಡು ಇದನ್ನು ಸಹ ಒಂದು ಅರ್ಧ ಕಪ್ಪಷ್ಟು ನಾನು ರುಬ್ಕೊಳ್ಳೋಕ್ಕೆ ಹಾಕ್ಕೋತಿದ್ದೀನಿ. ನೋಡಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಮೊದಲೇ ನೀವು ನೆನೆಸಿಟ್ಕೊಂಡು ಇದೆಲ್ಲ ನೀವು ಮಿಕ್ಸಿಗೆ ಹಾಕ್ಕೊಳ್ಳಿ. ಹಾಗೆ ನಾನು ಒಗ್ಗರಣೆ ಹಾಕ್ಕೋತಿದ್ದೀನಿ. ಒಂದು ಕಡಾಯಿನ ಹೀಟ್ ಮಾಡಿಕೊಂಡು ಹಾಗೆ 2 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೋತಿದ್ದೀನಿ. ಎಣ್ಣೆ ಕಾದಿದ್ದಾದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಹಾಗೆ ಒಂದು ಆನಿಯನ್ನ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಇದನ್ನು ಸಹ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಒಂದು 2 ಮಿನಿಟ್ಸು ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ, ಕಲರ್ ಬರೋವರೆಗೂ. ಅಲ್ಲಿವರೆಗೂ ಎಣ್ಣೆಯಲ್ಲಿ ಹುರ್ಕೊಳ್ಳಿ. ಹಾಗೆ ನಾನು ಆಲ್ರೆಡಿ 2 ಟೊಮೊಟೊ ಹಾಕ್ಕೊಂಡಿದ್ದೆ. ಇವಾಗ ನಾನು ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಾಯಷ್ಟು ಟೊಮೊಟೊ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಇಷ್ಟೆಲ್ಲ ಹಾಕಿ ಎಣ್ಣೆಯಲ್ಲಿ ನೀಟಾಗಿ ಹುರ್ಕೋಬೇಕಾಗುತ್ತೆ, ಸಾಫ್ಟಾಗಿ ಬರೋವರೆಗೂ. ಇದು ನಾನು ಡೈರೆಕ್ಟಾಗಿ ಮಸಾಲೆ ರುಬ್ಕೊಂಡು ಸೈಡ್ಗೆ ಇಟ್ಕೊಂಡು ಇದು ನಾನು ಸಪ್ರೇಟ್ ಬಾಣಲಿನಲ್ಲಿ ಈ ಥರ ಮಾಡ್ಕೋತಿರೋದು. ಹಾಗೆ ಅರ್ಧ ಸ್ಪೂನಷ್ಟು ಇದು ಅರಿಶಿನ ಪುಡಿ. ಹಾಗೆ ನಾವು ಖಾರಕ್ಕೆ ರುಬ್ಕೊಂಡಿದ್ವಲ್ಲ ಆ ಮಿಕ್ಸಿ ಜಾರಲ್ಲಿ ಆ ಮಿಶ್ರಣವನ್ನು ಎಣ್ಣೆಯಲ್ಲಿ ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಆಗಲಿ ಎಣ್ಣೆಯಲ್ಲಿ ನೀಟಾಗಿ ಹುರ್ಕೊಳ್ಳಿ. ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ನೀಟಾಗಿ ಇದರಲ್ಲಿ ಬಾಣಲಿನಲ್ಲಿ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಹಸಿ ಅಂಶ ಅದು ಇದು ಏನಾದರೂ ಇದ್ದರೆ ಹೋಗಬೇಕು, ಅಲ್ಲಿವರೆಗೂ ನೀವು ನೀಟಾಗಿ ಹುರ್ಕೋಬೇಕಾಗುತ್ತೆ. ನೋಡಿ, ಈ ಥರ ಬರಬೇಕು. ಒಂದು 2-3 ಮಿನಿಟ್ಸ್ ಆದರೂ ಹುರ್ಕೋಬೇಕಾಗುತ್ತೆ. ಹಾಗೆ ಮಸಾಲೆಗಳನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ಹೀಗೆ ನಾನು 1 ಟೇಬಲ್ ಸ್ಪೂನಷ್ಟು ನಾನು ಕೊರಿಯಾಂಡರ್ ಪುಡಿ ಹಾಕ್ಕೊಂಡಿದ್ದೀನಿ, ಧನಿಯಾ ಪುಡಿ. ಹಾಗೆ ನಾನು ಒಂದು ಅರ್ಧ ಇಲ್ಲ 2 ಸ್ಪೂನಷ್ಟು ನಾನು
ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇದಕ್ಕೆ ಮೇಯ್ನ್ ಇಂಟ್ ಏನಂದರೆ ನಾನು ಚಿಕನ್ ಮಸಾಲ ಯೂಸ್ ಮಾಡಿದ್ದೀನಿ. ಇಫ್ ಇನ್ ಕೇಸ್ ನೀವು ಇಲ್ಲಿವರೆಗೂ ಯಾವ ಸಾಂಬಾರಿಗೂ ನಾರ್ಮಲ್ ಬೇಳೆ ಸಾರಿಗಾಗಲಿ ಕಾಳು ಸಾರಿಗಾಗಲಿ ನೀವು ಯೂಸ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಒಂದ್ಸಲ ಚಿಕನ್ ಪುಡಿನ ಯೂಸ್ ಮಾಡಿ ನೋಡಿ, ತುಂಬಾ ಸಖತ್ತಾಗಿರುತ್ತೆ. ಹಾಗೆ ನಾನು ಸಾಂಬಾರು ಪುಡಿ ಒಂದು 2 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ. ಹಾಕ್ಕೊಂಡು ಇಷ್ಟು ಎಲ್ಲನೂ ಪೌಡರ್ಸ್ ಎಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ನಾನು ಕಾಳು ಸಾರಿಗೆ ಚಿಕನ್ ಪೌಡರು ಹಾಕಿರಲಿಲ್ಲ, ಬಟ್ ನಾನು ಈ ಸಲ ಹಾಕ್ಕೊಂಡಿದ್ದೀನಿ. ಸಾರು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು. ಹಾಗೆ ನಾನು ತರಕಾರಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಒಂದು 3 ಇದೊಂದು 3 ಅಂತ ನಾನು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ತರಕಾರಿ ಇದೆ ಮೇಯ್ನ್, ಇವು ಹಾಕೋದ್ರಿಂದನೇ ಸಾರು ಅನ್ನೋದು ತುಂಬ ಟೇಸ್ಟ್ ಇರುತ್ತೆ. ನೋಡಿ ಇಷ್ಟೆಲ್ಲ ಹಾಕ್ಕೊಂಡು ಒಂದು 2-3 ಮಿನಿಟ್ಸು ನೀಟಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ಈ ಬಾಣಲಿನಲ್ಲಿ ಏನು ನಾನು ಹುರ್ಕೊಂಡಿದ್ದೀನೋ ಡೈರೆಕ್ಟಾಗಿ ನಾನು ಕುಕ್ಕರ್ಗೆ ಶಿಫ್ಟ್ ಮಾಡ್ಕೊತಿದ್ದೀನಿ. ಯಾಕಂದರೆ ನಾನು ಕುಕ್ಕರಲ್ಲಿ ತುಂಬ ಒಂದು ಅರ್ಧವರೆಗೂ ಇತ್ತು. ಇದು ಹಾಕಿದ್ರೆ ಡೈರೆಕ್ಟಾಗಿ ಸರಿ ಹೋಗಲ್ಲ ಅಂದ್ಬಿಟ್ಟು ನಾನು ಸಪ್ರೇಟಾಗಿ ಹುರ್ಕೊಂಡು ಡೈರೆಕ್ಟಾಗಿ ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ. ಮತ್ತು ನಿಮಗೆ ವಾಟರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ವಾಟರ್ನ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ಅಷ್ಟು ನಾನು ಟೊಮೊಟೊನ ಕಟ್ ಮಾಡಿಕೊಂಡು ಮೇಲ್ಮೇಲೆ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ನೀವು ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ. ಸ್ವಲ್ಪ ನೀರು ತಿಕ್ನೆಸ್ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಳಿ. ನೋಡಿ ಈ ಥರ ಆಗಿ ಈಗ ಒಂದು ವಿಶಿಲ್ನ ಕೂಗಿಸ್ಕೋಬೇಕಾಗುತ್ತೆ. ತುಂಬ ಬೇಡ, ತರಕಾರಿ ತುಂಬ ಬೆಂದೋಗುತ್ತೆ. ಒಂದು ವಿಶಿಲ್ ಸಾಕು. ನೋಡಿ ನಾನು ಒಂದು ವಿಸಿಲ್ನ ಹಾಕ್ಸ್ಕೊಂಡು ನಾನು ತೆಗಿತಿದ್ದೀನಿ. ನೋಡಿ ಸಾಂಬಾರು ಎಷ್ಟು ಕನ್ಸಿಸ್ಟಿಂದ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು, ತಿಕ್ನೆಸ್ ಆಗಲಿ ಅರೋಮ್ ಆಗಲಿ ತುಂಬಾ ಚೆನ್ನಾಗಿ ಬಂದಿದೆ ಸಾರು. ಇಷ್ಟು ಚೆನ್ನಾಗಿದ್ದೀನಿ. ಹಬ್ಬ ಹರಿದಿನ ಈ ಥರ ಏನಾದರೂ ಬಂದಾಗ ಈ ಥರ ಎಲ್ಲ ಮಿಕ್ಸ್ಡ್ ಕಾಳಿದ್ದರೆ ಮನೆಯಲ್ಲಿ ಯೂಸ್ ಮಾಡಿಕೊಂಡು ಈ ಥರ ಕಾಳು ಸಾರು ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಅನ್ನಕ್ಕೂ ಮತ್ತು ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ತಿಕ್ನೆಸ್ ಬಂದಿದೆ. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಮತ್ತು ರುಚಿಯಾದ ಕಾಳು ಸಾರು ರೆಡಿಯಾಯಿತು. ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.